ನಮ್ಮ ಜೀವನದಲ್ಲಿ ವಿವಿಧ ರೀತಿಯ ವ್ಯಕ್ತಿಗಳು ಬರ್ತಾರೆ. ಕೆಲವರು ನಮ್ ಜೊತೆ ಇರ್ತಾರೆ, ಇನ್ ಕೆಲವರು ನಮ್ಮಿಂದ ದೂರ ಹೋಗ್ತಾರೆ. ಕೆಲವರು ಒಳ್ಳೆಯವರಾಗಿದ್ರೆ ಕೆಲವರು ಕೆಟ್ಟವರಾಗಿರ್ತಾರೆ. ಆದ್ರೆ ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ಕೆಟ್ಟ ವ್ಯಕ್ತಿಗಳು ಬರುವಂತಹ ಸಮಯವನ್ನೇ ಹುಡುಕ್ತಾ ಇರ್ತೀವಿ. ಅವರು ಕೆಟ್ಟ ಅನುಭವಗಳನ್ನ ಕೊಡ್ತಾರೆ, ನೋವು ಕೊಡ್ತಾರೆ, ಆತಂಕ ಕೊಡ್ತಾರೆ. ನಾವ್ ಯಾವಾಗ್ಲೂ ಅವ್ರ ಬಗ್ಗೆ ಒಳ್ಳೇದು ಕೆಟ್ಟದನ್ನ ಹೇಳ್ತೀವಿ. ಆದ್ರೆ ಯಾಕೆ ಈ ಒಳ್ಳೆ ಕೆಟ್ಟ ವ್ಯಕ್ತಿ ಅಥವಾ ಕೆಟ್ಟ ಒಳ್ಳೆ ವ್ಯಕ್ತಿ ಎಲ್ಲರ ಜೀವನದಲ್ಲೂ ಬರ್ತಾರೆ? ಎಲ್ಲರಿಗೂ ಒಂದು ಅಮೂಲ್ಯವಾದ ಪಾಠವನ್ನ ಕಲಿಸಿ ಹೋಗ್ತಾರೆ. ಈಗ ನೀವೇ ಸ್ವತಃ ಯೋಚನೆ ಮಾಡಿ ನೋಡಿ. ಜೀವನದಲ್ಲಿ ಮೊದಲನೇ ಸಲ ನೀವು ಬೆಂಕಿಯನ್ನ ಸ್ಪರ್ಶ ಮಾಡಿದಾಗ ಆಗ ನೀವು ಖಂಡಿತ ಒಂದು ಪಾಠ ಕಲಿತೀರಾ, ನಾನು ಬೆಂಕಿಯಿಂದ ಸ್ವಲ್ಪ ದೂರಾನೇ ಇರಬೇಕು ಅಂತ. ನಿಧಾನವಾಗಿ ನೀವು ಈ ಬೆಂಕಿಯನ್ನ ಹೇಗೆ ಹತೋಟಿಯಲ್ಲಿಟ್ಕೋಬೇಕು ಅಂತ ಕಲಿತೀರಾ. ಆಮೇಲೆ ನೀವು ಬೆಂಕಿಯನ್ನ ನಿಮ್ಮ ಜೀವನದಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಕಲಿತೀರಾ. ಕತ್ತಲಲ್ಲಿ ಬೆಂಕಿಯನ್ನ ಪಡ್ಕೊಳ್ಳೋಕಿರಬಹುದು ಅಥವಾ ಅಡುಗೆ ಮಾಡೋಕಿರಬಹುದು. ಇದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಕೆಟ್ಟ ವ್ಯಕ್ತಿಗಳು ಏನಾದ್ರೂ ಕಲ್ಸ್ ಹೋಗ್ತಾರೆ, ಅವರಿಗೆ ಧನ್ಯವಾದ ತಿಳಿಸಿ. ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಾಗ್ಲಿ, ಅವರಿಗೆ ಕೆಟ್ಟದನ್ನ ಬಯಸೋದಾಗ್ಲಿ ಮಾಡೋದು ಬೇಡ. ಅವರಿಂದ ಪಾಠ ಕಲೀರಿ ಸಾಕು. ಸಕಾರಾತ್ಮಕತೆಯಿಂದ ಜೀವನದಲ್ಲಿ ಮುಂದೆ ಹೋಗ್ತಾ ಇರಿ. ಆಗ ನಿಮ್ಮನ್ನ ಯಾರೂ ತಡೆಯೋಕ್ ಸಾಧ್ಯ ಇಲ್ಲ. ಬನ್ನಿ ನನ್ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೆ. ನನಗೆ ಹೀಗೆಲ್ಲ ಯಾಕಾಯ್ತು, ಈ ಸಮಸ್ಯೆ ನನಗೆ ಯಾಕೆ ಬಂತು, ಆ ವ್ಯಕ್ತಿ ಯಾಕೆ ಹೀಗೆ ಮಾಡ್ದ ಅಂತ ನೀವು ಯೋಚನೆ ಮಾಡ್ತಾ ಕೂರ್ಬೇಡಿ. ಇವತ್ತು ನನ್ನ ಜೀವನದಲ್ಲಿ ಎಂಥ ಪರಿಸ್ಥಿತಿ ಇದ್ರೂ ಕೂಡ ಅದರಿಂದ ನಾನು ಹೊರಗಡೆ ಹೇಗ್ ಬರ್ಲಿ ಅಂತ ಯೋಚನೆ ಮಾಡಿ ಸಾಕು. ಅದೆಷ್ಟೇ ದಟ್ಟವಾದ ಅಂಧಕಾರ ಇದ್ರೂ ಕೂಡ ಒಂದು ಚಿಕ್ಕ ದೀಪ, ಅದರ ಬೆಳಕು ನಮಗೆ ಖಂಡಿತ ದಾರಿ ತೋರಿಸುತ್ತೆ. ಇದೇ ನಮ್ಮ ಜೀವನದಲ್ಲಿ ಆ ಒಂದು ಸಣ್ಣ ಕಿರಣ, ಭರವಸೆ. ಈ ಭರವಸೆಯ ಕಿರಣ ನಮಗೆ ಎಷ್ಟೇ ದಟ್ಟವಾದ ಅಂಧಕಾರದಲ್ಲೂ ದಾರಿ ತೋರಿಸುತ್ತೆ. ಈ ಭರವಸೆಯನ್ನ ಶಾಶ್ವತವಾಗಿ ಮನಸ್ಸಲ್ಲಿ ಬೆಳೆಸ್ಕೊಳ್ಳಿ. ಎಷ್ಟೇ ದಟ್ಟವಾದ ಅಂಧಕಾರ ಇದ್ರೂ, ಎಂಥ ದೊಡ್ಡ ಸಮಸ್ಯೆ ಇದ್ರೂ ಹೋರಾಡಿ ಜೀವನದಲ್ಲಿ ಮುಂದುವರಿರಿ. ಹಾಗೆ ನನ್ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೆ. ನನ್ನ ಪಾಲಿಗೆ ಇರೋದು ಒಂದೇ ಒಂದು ಧರ್ಮ, ಪ್ರೀತಿ. ಪ್ರೀತಿಯಿಂದಾನೇ ಧರ್ಮ, ಪ್ರೀತಿಯಿಂದಾನೇ ಅರ್ಥ, ಪ್ರೀತಿಯಿಂದಾನೇ ಆಸೆಗಳು, ಪ್ರೀತಿಯಿಂದಾನೇ ಮೋಕ್ಷ. ಈ ಪ್ರೀತಿ ಶಾಶ್ವತವಾದ್ದು ಮತ್ತೆ ಸದಾಕಾಲ ಇರುವಂಥದ್ದು. ಈ ಪ್ರೀತಿ ಯಾವತ್ತಿಗೂ ಅಳಿಯೋದಿಲ್ಲ. ಹಾಗಾಗಿ ಈ ಪ್ರೀತಿಗೆ ಯಾವಾಗ ಲೋಪವಾಗುತ್ತೋ ಆಗ ನಾವು ಬರ್ತೀವಿ. ಹೋಗ್ತಿದ್ರು ಸದಾ ನಿಮ್ಮ ಜೊತೆಗಿದ್ದೀವಿ. ಯಾಕಂದ್ರೆ ರಾಧಾ ಮತ್ತೆ ಕೃಷ್ಣ ಕೇವಲ ಸ್ತ್ರೀ ಅಥವಾ ಪುರುಷ ಅಲ್ಲ, ಪ್ರೀತಿಯ ಪ್ರತೀಕ. ಪ್ರೀತಿ ಕೇವಲ ಇಬ್ಬರು ಪ್ರೇಮಿಗಳ ನಡುವೆ ಅಷ್ಟೇ ಆಗಲ್ಲ. ಈ ಪ್ರೀತಿ ಅನ್ನೋದು ಸರ್ವವ್ಯಾಪಿ. ನೀವ್ ಯಾವಾಗ ಈ ಪ್ರೀತಿಯನ್ನ ಹುಡುಕ್ತೀರೋ ಆಗ ಈ ಪ್ರೀತಿ ಸಿಗತ್ತೆ. ಕೆಲವೊಮ್ಮೆ ತಂದೆ ತಾಯಿಯರಲ್ಲಿ, ಕೆಲವೊಮ್ಮೆ ಸಹೋದರರಲ್ಲಿ, ಕೆಲವೊಮ್ಮೆ ಸ್ನೇಹಿತರಲ್ಲಿ, ಕೆಲವೊಮ್ಮೆ ಪ್ರಕೃತಿ ಮತ್ತೆ ಜೀವಿಗಳಲ್ಲಿ, ಕೆಲವೊಮ್ಮೆ ಕೇವಲ ಈ ಭೂಮಿಯಲ್ಲಿ, ಕೆಲವೊಮ್ಮೆ ಬಡವರ ಸೇವೆಯಲ್ಲಿ. ನೀವು ಈ ಪ್ರೀತಿಯನ್ನ ಹುಡುಕಿದಾಗ ಯಾವುದೋ ಒಂದು ರೂಪದಲ್ಲಿ ಈ ಪ್ರೀತಿ ನಿಮ್ಮ ಬಳಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವು ಸುಮ್ಮನೆ